ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಬಳ್ಳಾರಿ ಗಲಭೆ ಕೇಸ್ ಸಿಬಿಐಗೆ ಕೊಡೋ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಸಿಬಿಐ ಅವರು ಪತ್ರ ಬರೆದಿದ್ದಾರೆ. ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಯಾವುದೇ ಕೇಸ್ ಆಗಿರಲಿ ನೀವು ನೋಡ್ಕೊಳ್ಬೇಕು, ಈ ವಿಚಾರಕ್ಕೆ ಸಿಬಿಐ ಅವರೇ ಪತ್ರ ಬರೆದಿದ್ದಾರೆ. ಈ ಹಿಂದೆ ಕೆಲ ಕೇಸ್ಗಳನ್ನ ಸಿಬಿಐ ತನಿಖೆಯನ್ನ ನಡೆಸಿತ್ತು. ಅಗತ್ಯ ಇದ್ರೆ ಓರ್ವ ಅಧಿಕಾರಿಯನ್ನು ಕೂಡ ಕೊಡ್ತೀವಿ ಅಂತ ಈ ವಿಚಾರಕ್ಕೆ ಸಿಬಿಐ ಅವರೇ ಪತ್ರ ಬರೆದಿದ್ದಾರೆ. ಹಿಂದೆ ಕರ್ನಾಟಕದಲ್ಲಾದಂತಹ ಕೇಸ್ಗಳ ತನಿಖೆಯನ್ನ ಸಿಬಿಐ ಕೂಡ ಮಾಡಿತ್ತು. ಆದ್ರೆ ಅವ್ರು ಹೇಳಿದ್ದು ರಾಜ್ಯದಿಂದ ಮಾಡಿದ ತನಿಖೆ ಸರಿ ಇದೆ ಅಂತ. ಮೊದಲು ಬಿಜೆಪಿ ಅವರಿಗೆ ಲೆಟರ್ ಓದಕ್ಕೆ ಹೇಳಿ ಅಂತ ಇದೇ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ಕೇಂದ್ರ ಸರ್ಕಾರದವರು ಮತ್ತೆ ಸಿಬಿಐ ಅವರು ರಜನೀಶ್ ಗೋಯಲ್ ಅವರಿಗೆ, ಮಾಜಿ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಪತ್ರ ಬರೆದಿರೋದನ್ನ ಸ್ಪಷ್ಟವಾಗಿ ಓದ್ಲಿ. ನಾನು ಅದು ನಿಮ್ಗೆ ಕೊಡ್ತೀನಿ. ಆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂದ್ರೆ, ಈ ಸುಮ್ಮನೆ ಎಲ್ಲಾ ಸಣ್ಣ ಪುಟ್ಟ ಕೇಸ್ಗಳು ಇರ್ಬೋದು ಅಥವಾ ಯಾವುದೇ ಕೇಸ್ಗಳು ಸಿಬಿಐಗೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡ್ಕೊಡಿ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ. ನೀವು ಏನಾದ್ರೂ ಕೇಸ್ ಕೊಟ್ರು ಕೂಡ ನಮ್ದು ಒಬ್ಬರೇ ಅಧಿಕಾರಿ ನಾವು ಕೊಡಕ್ ಸಾಧ್ಯ ಆಗುತ್ತೆ. ನಿಮ್ಮ ಕಾನ್ಸ್ಟೇಬಲ್ ನೀವೇ ಕೊಡ್ಬೇಕು, ACP ನೀವೇ ಕೊಡ್ಬೇಕು, PSI ನೀವೇ ಕೊಡ್ಬೇಕು, ASI ನೀವೇ ಕೊಡ್ಬೇಕು, SP ನೀವೇ ಕೊಡ್ಬೇಕು, ಟೇಬಲ್ ಕುರ್ಚಿ ಗಾಡಿ ಗೋಡ ಎಲ್ಲ ನೀವೇ ಕೊಡ್ಬೇಕು ಅಂತ ಬಹಳ ಸ್ಪಷ್ಟವಾದಂತ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾರು? CBIದವರು. ಅದನ್ನ ಓದ್ಕೊಳಕ್ ಹೇಳಿ. ಆಮೇಲೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ತನಿಖೆ ನಡೆದ್ರು ಕೂಡ CBI ಅವರು ಅದನ್ನಾನೇ ಎತ್ತಿ ಹಿಡ್ದಿರೋದು. ತನಿಖೆ ಕರೆಕ್ಟ್ ಆಗಿದೆ. ಪರೇಶ್ ಮೇಸ್ತಾ ಕೇಸ್ ಇರ್ಬೋದು, ನಿಮ್ಮ DSP ಗಣೇಶ್ ಪ್ರಕರಣ ಇರ್ಬೋದು, ನಿಮ್ಮ ಮೈನಿಂಗ್ ಪ್ರಕರಣ ಇರ್ಬೋದು, ಎಲ್ಲಾ ಪ್ರಕರಣಗಳು ಯಾರು ವಿರೋಧ ಪಕ್ಷದವರು ಬಿಜೆಪಿ ಅವರು ನಮಗೆ ಸಿಬಿಐ ಕೊಡಿ ಅಂದಾಗೆಲ್ಲ ನಾವು ಕೊಟ್ಟಾಗ ಸಿಬಿಐ ಅವರು ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ, ಇನ್ವೆಸ್ಟಿಗೇಷನ್ ಪಕ್ಕಾ ಆಗಿದೆ, ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಹೇಳಿರೋದು. ಮುಂಚೆ